ಸಾವಿರಾರು ಭಕ್ತರು ಗುಜರಾತ್ನ ಗಿರ್ ಸೋಮನಾಥ್ ಜಿಲ್ಲೆಯ ಸೋಮನಾಥ್ ದೇವಾಲಯ ಸಂಕೀರ್ಣಕ್ಕೆ ಹರಿದು ಬಂದರು. ಚಳಿಗಾಲದ ತೀವ್ರತೆಯನ್ನು ಲೆಕ್ಕಿಸದೆ ಮಧ್ಯರಾತ್ರಿಯನ್ನು ಮೀರಿಸಿ ಭಕ್ತರು ದೇವಾಲಯಗಳಲ್ಲಿ ತಂಗಿದ್ದರು. ನಮಸ್ಕಾರ, ಗಂಗಾ IAS ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಗಂಗಾಟಿ. ಸ್ನೇಹಿತರೆ, ಪ್ರಧಾನಿ ನರೇಂದ್ರ ಮೋದಿಯವರು ಭಾನುವಾರ ಅಂದರೆ ಜನವರಿ 11, 2026ರಂದು ಸೋಮವಾರ ಸ್ವಾಭಿಮಾನ ಪರ್ವದ ಅಂಗವಾಗಿ ಆಯೋಜಿಸಲಾದ ಶೌರ್ಯ ಯಾತ್ರೆಗೆ ನೇತೃತ್ವ ವಹಿಸಿದರು. ಈ ಯಾತ್ರೆ ಸೋಮನಾಥ್ ದೇವಾಲಯವನ್ನು ರಕ್ಷಿಸುವ ಸಂದರ್ಭದಲ್ಲಿ ತಮ್ಮ ಜೀವ ತ್ಯಾಗ ಮಾಡಿದ ವೀರರನ್ನು ಗೌರವಿಸುವ ಉದ್ದೇಶದಿಂದ ಆಯೋಜಿಸಲಾಗಿತ್ತು. ಇನ್ನು 108 ಕುದುರೆಗಳ ಸಂಕೇತಾತ್ಮಕ ಮೆರವಣಿಗೆಯೊಂದಿಗೆ ಈ ಶೌರ್ಯ ಯಾತ್ರೆ ನಡೆದಿತ್ತು. ಅದು ಶೌರ್ಯ ಮತ್ತು ಬಲಿದಾನದ ಪ್ರತೀಕವಾಗಿತ್ತು. ಹಾಗೂ ಯಾತ್ರೆಯ ಮಾರ್ಗದ ಎರಡೂ ಬದಿಗಳಲ್ಲಿ ಅಪಾರ ಜನಸಂಖ್ಯೆಯ ಜನರು ಹಾಗೂ ಭಕ್ತರು ಪ್ರಧಾನಿಯವರನ್ನು ಸ್ವಾಗತಿಸಲು ಸೇರಿದರು. ಹಾಗೂ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ವಾಹನದ ಮೇಲೆ ನಿಂತಿದ್ದ ಪ್ರಧಾನಿ ಮೋದಿ ಹಾಗೂ ಗುಜರಾತ್ನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರೊಂದಿಗೆ 1 ಕಿಲೋಮೀಟರ್ ಉದ್ದದ ಯಾತ್ರೆಯ ಸಂದರ್ಭದಲ್ಲಿ ಜನಸ್ತೋಮಕ್ಕೆ ಕೈಬೀಸಿದರು. ಸ್ನೇಹಿತರೆ, ಸೋಮನಾಥ್ ದೇವಾಲಯದ ಬಗ್ಗೆ ಐತಿಹಾಸಿಕ ಹಿನ್ನೆಲೆ ನೋಡಿದರೆ ಅದು ನಮ್ಮ ದೇಶದಲ್ಲಿ ತುಂಬಾ ಮುಖ್ಯವಾದ ಮಹತ್ವವನ್ನು ಪಡೆದಿದೆ. ಸ್ನೇಹಿತರೆ, ಸೋಮನಾಥ್ ದೇವಾಲಯವು ಭಾರತದ ಅತ್ಯಂತ ಪ್ರಾಚೀನ ಮತ್ತು ಪವಿತ್ರ ಶಿವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಸಾವಿರಾರು ವರ್ಷಗಳಿಂದ ಭಾರತೀಯ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಆತ್ಮಗೌರವದ ಸಂಕೇತವಾಗಿ ನಿಂತಿದೆ. ಇನ್ನು ಕ್ರಿಸ್ತಶಕ 1026ರಲ್ಲಿ ಮಧ್ಯ ಏಷ್ಯಾದ ಆಕ್ರಮಣಕಾರನಾದ ಮೊಹಮ್ಮದ್ ಗಜ್ನಿ ಸೋಮನಾಥ್ ದೇವಾಲಯದ ಮೇಲೆ ದಾಳಿ ನಡೆಸಿದನು. ಆ ಕಾಲದಲ್ಲಿ ಸೋಮನಾಥ್ ದೇವಾಲಯವು ಅಪಾರ ಸಂಪತ್ತನ್ನು ಹೊಂದಿತ್ತು ಹಾಗೂ ಅಪಾರ ಕಲಾಕೃತಿಗಳನ್ನು ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದ್ದ ಕಾರಣ ಅದು ಆಕ್ರಮಣಕಾರರ ಗುರಿಯಾಯಿತು. ಸ್ನೇಹಿತರೆ, ಈ ದಾಳಿ ಕೇವಲ ಒಂದು ದೇವಾಲಯದ ಮೇಲಿನ ನಡೆದ ದಾಳಿ ಮಾತ್ರವಲ್ಲ, ಅದು ಭಾರತೀಯ ಸಂಸ್ಕೃತಿ, ಧರ್ಮ ಮತ್ತು ಆತ್ಮಗೌರವದ ಮೇಲಿನ ದಾಳಿಯಾಗಿತ್ತು. ಈ ಘಟನೆಯ ನಂತರವೂ ಸೋಮನಾಥ್ ದೇವಾಲಯವು ಹಲವು ಬಾರಿ ಧ್ವಂಸಗೊಂಡಿತು. ಆದರೆ ಪ್ರತಿ ಬಾರಿ ಭಾರತೀಯರು ಅದನ್ನು ಪುನಃ ಕಟ್ಟಿದರು. ಹಾಗೂ ಸ್ನೇಹಿತರೆ, 2026ರಲ್ಲಿ ಮೊಹಮ್ಮದ್ ಗಜ್ನಿಯ ದಾಳಿಗೆ 1000 ವರ್ಷಗಳು ಪೂರ್ಣಗೊಂಡಿವೆ. ಈ ದಾಳಿ ಕಾರಣಕ್ಕೆ ಸೋಮನಾಥ್ ಸ್ವಾಭಿಮಾನ ಪರ್ವವನ್ನು ಆಚರಿಸಲಾಗುತ್ತಿದೆ. ಇದು ಸೋಮನಾಥ್ ದೇವಾಲಯದ ಪುನರುತ್ಥಾನ, ಸ್ಥೈರ್ಯ ಮತ್ತು ಅಜೇಯ ಆತ್ಮದ ಸ್ಮರಣೆ ಆಗಿದೆ. ಸ್ನೇಹಿತರೆ, ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ದೊರಕಿದ ನಂತರ ದೇಶದ ನಾಯಕರು ಭಾರತದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಯನ್ನು ಪುನರ್ಜೀವನಗೊಳಿಸುವ ಅಗತ್ಯವನ್ನು ಅರಿತುಕೊಂಡರು. ಆ ಸಮಯದಲ್ಲಿ ಸೋಮನಾಥ್ ದೇವಾಲಯವು ಸಂಪೂರ್ಣವಾಗಿ ಪುನರ್ನಿರ್ಮಾಣಗೊಂಡಿರಲಿಲ್ಲ. ಇದನ್ನು ಪುನರ್ನಿರ್ಮಾಣ ಮಾಡುವ ಮೂಲಕ ಭಾರತದ ಇತಿಹಾಸ ಮತ್ತು ಆತ್ಮಗೌರವವನ್ನು ಮರಳಿ ಸ್ಥಾಪಿಸಬೇಕು ಎಂಬ ಚಿಂತನೆ ಉದಯವಾಯಿತು. ಹಾಗೂ ಈ ಸಂದರ್ಭದಲ್ಲಿ ಸೋಮನಾಥ್ ದೇವಾಲಯದ ಪುನರ್ ನಿರ್ಮಾಣವು ಕೇವಲ ಧಾರ್ಮಿಕ ಕಾರ್ಯವಲ್ಲ, ಅದು ಭಾರತದ ರಾಷ್ಟ್ರೀಯ ಪುನರುತ್ಥಾನದ ಸಂಕೇತವಾಗಿತ್ತು ಮತ್ತು ವಿದೇಶಿ ಆಕ್ರಮಣಗಳಿಂದ ಕುಗ್ಗಿದ ಆತ್ಮಗೌರವದ ಪುನರ್ಸ್ಥಾಪನೆ ಕೂಡ ಆಗಿತ್ತು. ಸ್ನೇಹಿತರೆ, ಇನ್ನು ಇದನ್ನು ಸಾಂಸ್ಕೃತಿಕ ಸ್ವಾಭಿಮಾನವನ್ನು ಪುನರ್ಜೀವನಗೊಳಿಸುವ ಪ್ರಯತ್ನ ಎಂದು ಪರಿಗಣಿಸಲಾಯಿತು. ಸೋಮನಾಥ್ ದೇವಾಲಯದ ಪುನರ್ ನಿರ್ಮಾಣಕ್ಕೆ ಮುನ್ನಡೆಸಿದ ಮಹಾನ್ ನಾಯಕ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸ್ವತಂತ್ರ ಭಾರತದ ಮೊದಲ ಉಪ ಪ್ರಧಾನಿ ಹಾಗೂ ಗೃಹ ಸಚಿವರಾಗಿದ್ದರು. ಹಾಗೂ ಸ್ನೇಹಿತರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಅಭಿಪ್ರಾಯದಲ್ಲಿ ಸೋಮನಾಥ್ ದೇವಾಲಯವನ್ನು ಪುನರ್ ನಿರ್ಮಿಸುವುದು ಭಾರತೀಯರ ಆತ್ಮಗೌರವವನ್ನು ಮರಳಿ ತರುವ ಕಾರ್ಯವಾಗಿದೆ. ಅವರು ಈ ಕಾರ್ಯವನ್ನು ಸರ್ಕಾರದ ಅಧಿಕೃತ ಯೋಜನೆಯಾಗಿ ರೂಪಿಸದೆ ಜನರ ಸಹಕಾರ ಮತ್ತು ಧಾರ್ಮಿಕ ಟ್ರಸ್ಟ್ ಮೂಲಕ ನಡೆಸಿದರು. ಇದರಿಂದ ಭಾರತದ ಧರ್ಮನಿರಪೇಕ್ಷತೆಯ ತತ್ವಕ್ಕೂ ಧಕ್ಕೆ ಆಗದಂತೆ ಪುನರ್ ನಿರ್ಮಾಣ ನಡೆಯಿತು. ಸ್ನೇಹಿತರೆ, ಇನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮಾರ್ಗದರ್ಶನದಲ್ಲಿ ಸೋಮನಾಥ್ ದೇವಾಲಯದ ಪುನರ್ ನಿರ್ಮಾಣ ಕಾರ್ಯ ಆರಂಭವಾಯಿತು. ಅವರು ಜೀವಿತಾವಧಿಯಲ್ಲಿ ಸೋಮನಾಥ್ ದೇವಾಲಯ ಪೂರ್ಣ ನಿರ್ಮಾಣವನ್ನು ಕಾಣದಿದ್ದರೂ ಅವರ ದೃಷ್ಟಿ ಮತ್ತು ನಿರ್ಧಾರವೇ ಈ ಮಹತ್ವದ ಕಾರ್ಯಕ್ಕೆ ನಾಂದಿಯಾಯಿತು.
ಸರ್ದಾರ್ ಪಟೇಲ್ ಅವರ ಕನಸನ್ನು ಸಾಕಾರಗೊಳಿಸಿದಂತೆ 1951ರಲ್ಲಿ ಪುನರ್ ನಿರ್ಮಿತ ಸೋಮನಾಥ್ ದೇವಾಲಯವನ್ನು ಭಕ್ತರಿಗೆ ಅಧಿಕೃತವಾಗಿ ತೆರೆಯಲಾಯಿತು. ಈ ಸಂದರ್ಭದಲ್ಲಿ ಅಂದಿನ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಉಪಸ್ಥಿತರಿದ್ದರು. ದೇವಾಲಯದ ಉದ್ಘಾಟನೆ ರಾಷ್ಟ್ರೀಯ ಮಹತ್ವದ ಘಟನೆಯಾಗಿತ್ತು ಸ್ನೇಹಿತರೆ. ಮತ್ತು ಈ ಘಟನೆ ಭಾರತವು ತನ್ನ ಇತಿಹಾಸ, ಧರ್ಮ ಮತ್ತು ಸಂಸ್ಕೃತಿಯನ್ನು ಗೌರವದಿಂದ ಪುನರ್ನಿರ್ಮಿಸಿಕೊಳ್ಳುವ ಶಕ್ತಿ ಹೊಂದಿದೆ ಎಂಬ ಸಂದೇಶವನ್ನು ನೀಡಿತ್ತು. ಒಟ್ಟಾರೆ ಐತಿಹಾಸಿಕ ಅರ್ಥ ಹೇಳುವುದೇನೆಂದರೆ, ಸೋಮನಾಥ್ ದೇವಾಲಯವು ಧ್ವಂಸವಾದರೂ ಪುನರುತ್ಥಾನ ಸಾಧ್ಯವಾಯಿತು. ಇನ್ನು ಭಾರತದ ಸಂಸ್ಕೃತಿಯನ್ನು ನಾಶ ಮಾಡಲಾಗದು ಮತ್ತು ಆತ್ಮಗೌರವವನ್ನು ಶಾಶ್ವತವಾಗಿ ಕುಗ್ಗಿಸಲು ಯಾರಿಂದಲೂ ಕೂಡ ಸಾಧ್ಯವಾಗದು ಅನ್ನೋದು ಇದು ಮುಖ್ಯ ಸಂದೇಶವಾಗಿದೆ. ಅದಕ್ಕೆ ಸೋಮನಾಥ್ ದೇವಾಲಯವು ಭಾರತೀಯ ನಾಗರಿಕತೆಯ ಅಜೇಯದ ಸಂಕೇತ ಮತ್ತು ಸ್ಥೈರ್ಯ, ಧೈರ್ಯ ಮತ್ತು ಸ್ವಾಭಿಮಾನದ ಪ್ರತೀಕ ಎಂದು ಕರೆಯಲಾಗುತ್ತಿದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನು ನೋಡಿದ್ವಿ. ಮತ್ತಷ್ಟು ಮಾಹಿತಿಯನ್ನು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.